ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಮೋತಿಚೂರ್ ಬೆಲ್ಲದ ಲಾಡು ಮಾಡೋದು ನೋಡೋಣ ಬರ್ರಿ. ಮೋತಿಚೂರ್ ಲಾಡು ಮಾಡ್ಲಿಕ್ಕೆ 1 kg ಮೋತಿಚೂರ್ ತೊಗೊಂಡೇನಿ, 1.5 kg ಬೆಲ್ಲ, ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಒಣ ದ್ರಾಕ್ಷಿ, ಜಾಜಿಕಾಯಿ, ಒಂದು ಸ್ವಲ್ಪ ಏಲಕ್ಕಿ, ಆಮೇಲೆ ತುಪ್ಪ ಒಂದು 3-4 ಸ್ಪೂನ್. ಇದನ್ನು ಪಾಕ್ ಮಾಡ್ಕೊಲಿಕ್ಕತ್ತೇನೆ ರೀ. ಬೆಲ್ಲದ ಸ್ವಲ್ಪ ನೀರು ಹಾಕೋಬೇಕಾ, ಒಂದು ಅರ್ಧ ಗ್ಲಾಸ. 1.5 kg ಬೆಲ್ಲದ 1.5 kg ಒಂದು ಸ್ವಲ್ಪ ಕಮ್ಮಿ ಅದ ರೀ. ಇದು ಒಂದೆಳೆ ಪಾಕ್ ಬಂದ್ರೆ ಸಾಕು, ಭಾಳ ಕಡಕ್ ಪಾಕ್ ಆಗಬಾರ್ದು. ಈ ಕಡೆ ತುಪ್ಪದಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಕರ್ಕೊಲಿಕ್ಕತ್ತೀನಿ. ಒಂದು 4-5 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾಜು ಮತ್ತು ಒಣ ದ್ರಾಕ್ಷಿ ಕರ್ಕೊಂಡ್ರಿ. ಈ ಕಡೆ ಬೆಲ್ಲದ ಪಾಕ್ ರೆಡಿ ಆಗ್ಲಿಕ್ಕತ್ತೈತಿ. ತುಪ್ಪ ಕಾದ ಬಳಿಕ ಹಾಕ್ಕೋಬೇಕ್ರಿ. ಅದನ್ನೆಲ್ಲ ತುಪ್ಪೊಳಗೆ ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ನೋಡ್ರಿ, ಒಂದು ಎಳೆ ಪಾಕ್ ಬಂದದ ರೀ. ಸ್ವಲ್ಪ ಅಂಟುಗತ್ಲೆ ಬಂದ್ರೆ ಸಾಕ್ರಿ, ಭಾಳ ಕಡಕ್ ಮಾಡ್ಕೋಬಾರ್ದು. ಒಂದು ಎಳೆ ಪಾಕ್ ಬಂದದ. ಒಂದು ಎಳೆಗಿತ್ತು ಚಮಚಿ ಹತ್ರ ಹಿಂಗೆ ಒಂದು ಎಳೆ ಧಾರಗತ್ಲೆ ಬೆಳೆದ್ರೆ ಸಾಕು. ಈ ಮೋತಿಚೂರ್ ಹಾಕ್ಕೊಂಡೇನಿ. ಮತ್ತು ಇದು ತೆಳಗ ಮ್ಯಾಗೆ ಎಲ್ಲ ಕಡೆ ತಿರುಗಾಡ್ಕೋಬೇಕು. ಈಗ ಸಣ್ಣಗೆ ಫ್ಯಾಕ್ಟ್ರಿ ಅಂತಂದಿದ್ರಿ ಇದು ಮೋತಿಚೂರ. ಇದು ಏಲಕ್ಕಿ ಪೌಡ್ರ್ ಹಾಕ್ಕೊಲಿಕ್ಕತ್ತೀನಿ, ಒಂದು ಸ್ವಲ್ಪ ಜಾಜಿಕಾಯಿ ತುರ್ಕೊಲಿಕ್ಕತ್ತೀನಿ. ಬೆಲ್ಲದಾಗ ಮಾಡ್ರೆ ಭಾಳ ಚಲೋ ಆಗ್ತದೆ ರೀ. ಪಾಕ ಭಾಳ ಬಿರ್ಸಿ ಹಿಡ್ಕೋಬಾರ್ದು, ಒಂದಿಟ್ಟು ಎಳಗೆ ಹಿಡ್ಕೋಬೇಕು. ಒಂದೆಳೆ ಹಿಂಗೆ ಚಮಚಲಿ ಎತ್ತರ ಧಾರಗತ್ಲೆ ಬಿದ್ದರೆ ಸಾಕು. ಅದೇನು ಗುಂಡಾಗೋದೇನು ಅವಶ್ಯಕತೆ ಇಲ್ಲ. ಈಗ ನೋಡಿರಿ, ಒಂದು ಗಂಟೆ ತನಕ ನೆನೆ ಇಡಬೇಕು. ಅದನ್ನು ಪಾಕೊಳಗೆ ಮೆತ್ತಗೆ ಅದೆಲ್ಲ ಹಿರ್ಕೋತತಿ ಪಾಕ. ನೋಡಿರಿ ಎಷ್ಟು ಚಂದ ಅದು. ಒಂದೆಳೆ ಕೂಡಿರಲಿಲ್ಲ ಅಂದ್ರೆ ಒಂದೆಳೆ ಮಿಕ್ಸಿ ಒಳಗೆ ಸ್ವಲ್ಪ ರುಬ್ಕೊಂಡು ಹಾಕಿದ್ರೆ ಚಲೋ ಆಗ್ತದೆ. ನೋಡಿರಿ ಎಷ್ಟು ಚಂದ ಅದು. ಚಂದ ಹಿಂಗೆ ಕೂಡಿರ್ತಾವೆ, ತಿಕ್ಕಿ ಕಟ್ಟಿದ್ರೆ. ಅದ್ರ ಕೂಡಿರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಒಂದು ರೌಂಡು ಒಂದು ಸಲ ಒಂದು ಮಿಕ್ಸಿ ತುಂಬ ರುಬ್ಕೋಬೇಕು ಸಾಕು.